ಯಾಕೆ ಕರ್ಕೊಂಡ್ ಬಂದಿದ್ದಾರೆ ಗೊತ್ತಾ? ಗೊತ್ತಾಯ್ತು, ನನ್ನನ್ನು ಹಾಳು ಮಾಡ್ತಾರೆ. ಆದ್ರೆ ನನ್ಗಿಷ್ಟ ಇಲ್ಲ. ಬೇಕಾದ್ರೆ ನಾನು ಸಾಯ್ತೀನಿ. ಹೆದರ್ಕೋಬೇಡ, ನಾನಿದ್ದೀನಿ, ಏನು ಆಗಲ್ಲ. ಅಪ್ಪನೇ ಬಂದಿದ್ದಾರೆ, ಅವ್ರನ್ನ ಹೊಡೆದಾಕಿದ್ದಾರೆ. ನಿನ್ನಪ್ಪ ವರ್ಷ ವರ್ಷ ಬಂದು ಇಲ್ಲಿ ಬೇರೆ ಹೆಣ್ಣುಗಳ ಜೊತೆ ಮೊದಲು ರಾತ್ರಿ ನಡೆಸ್ತಾ ಇದ್ದ. ಹೆಣ್ಣುಗಳು ಮಾತ್ರ ಅದು ಮೊದಲು ರಾತ್ರಿ. ನಿಮ್ಮಪ್ಪನಿಗೆ ಇಂಥ ಅದೆಷ್ಟೋ ರಾತ್ರಿಗಳಾಗೋಗಿದೆ. ದುರಾದೃಷ್ಟವಶಾತ್ ಇವತ್ತು ನೀನ್ ಆ ಹೆಣ್ಣುಗಳ ಜಾಗದಲ್ಲಿದ್ಯಾ? ಮಗಳು, ಇವತ್ತು ನಿನ್ನಪ್ಪ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಗೊತ್ತಾ? ಯಾರೋ ಒಬ್ಳು ಹುಡುಗಿ ದೇವದಾಸಿ ಆಗ್ತಾಳೆ, ಅವಳನ್ನ ಹರಾಜ್ ಹೋಗೋಣ ಅಂತ. ನಾನೇ ನಿನ್ನಪ್ಪನ ಫೋನ್ ಮಾಡಿ ಹೇಳಿದ್ದು. ತನ್ನ ಮಗಳು ಅನ್ನೋ ಸತ್ಯ ಆಗ್ಲೇ ಅವನು ಗೊತ್ತಾಗಿತ್ತು. ಹೇಸಿಗೆ ಆಗತ್ತೆ, ಅಪ್ಪನ ಬಗ್ಗೆ ವಾಕರಿಕೆ ಬರುತ್ತೆ. ಇದು ಗಂಡಸರ ಲೋಕ. ತಾಯಿ ಮಗಳು ಅಕ್ಕ ತಂಗಿ ಎಲ್ರು ಒಂದೇ. ನಾನಿರೋವರೆಗೂ ನಿನ್ಗೆ ಯಾರು ಏನು ಮಾಡೋದಕ್ಕಾಗಲ್ಲ. ಹಾಗಿದ್ರೆ ಬಿಚ್ಚನೆ. ಬೇಡ, ನನ್ನ ಮಗಳೆಲ್ಲ ಕರೆದ್ರು ಗೊತ್ತಿಲ್ಲ ದಣಿ. ಆಕೆ ಎಲ್ಲ ನನಗೆ ಗೊತ್ತಿಲ್ರಿ. ಬೇಡ, ನನ್ನ ಮಗಳೇ ಅಲ್ಲ. ಕರೆದ್ರು ನನಗೆ ಗೊತ್ತಿಲ್ರಿ ದಣಿ. ಬೇಡ, ನಿಮ್ಮ ಗೊತ್ತಿಲ್ರಿ. ನನ್ನ ಮಗ ನನ್ನ ಜೊತೆ ಕಳ್ಸ್ಕೊಡು. ನಿನ್ ಕಾಲು ಬೇಕಾದ್ರೆ ಬಿಡ್ತೀನಿ, ಮಕ್ತೇಶ್ವರನ ಕಾಲು ಬೇಕಾದ್ರೆ ಬಿಡ್ತೀನಿ. ನೋಡು, ನನ್ನ ಮಗಳು ನನ್ನ ಅಮ್ಮಿ ನನ್ನ ಜೊತೆ ಬರ್ಬೇಕು. ಕಳ್ಸ್ಕೊಡು. ನ್ಯಾಯದಿಂದಾಗ ನಿಮ್ ಮಗಳನ್ನ ಸುರಕ್ಷಿತವಾಗಿ ಕಳಿಸ್ತೀನ್ರಿ. ಆ ಮಕ್ತೇಶ್ವರ ಮಂದಿಗೆ ನಿಮ್ ಮಗಳು ಅಂತ ಅಷ್ಟ ಗೊತ್ತದ. ಊರ್ನವ್ರಿಗೆ ಗೊತ್ತಾದ್ರ ನಿಮ್ಮನ್ನ ಸುಡ್ತಾರ್ರಿ, ನಿಮ್ ಗಾಡಿ ಸುಡ್ತಾರ್ರಿ, ನಿಮ್ ಮಗಳನ್ನ ಕೊಂದು ಹಾಕ್ತಾರ್ರಿ. ನೋಡ್ರಿ ತಡೀರ, ನಿಮ್ ಮಗಳು ಬ್ಯಾರೆ ಅಲ್ಲ, ನನ್ನ ಮಗಳು ಬ್ಯಾರೆ ಅಲ್ಲ. ನೀವು ನಿಮ್ ಮಗಳನ್ನ ನೋಡ್ಬೇಕು ಅಂದ್ರ ನೀವಿವತ್ತು ಸುರಕ್ಷಿತವಾಗಿ ಹೋದ್ರೆ ಮಾತ್ರ ನಿಮ್ ಮಗಳನ್ನ ನೋಡ್ತೀರಿ. ಇಲ್ಲಾಂದ್ರ ಆಕಿನೂ ಕೊಂದಾಕ್ತಾರ್ರಿ. ನಿಮ್ಮ ಅನ್ನ ತಿಂತೀನ್ರಿ, ನೀಯತ್ತಾಗಿರ್ತೀನ್ರಿ. ನನ್ನ ಮಾತು ನಂಬ್ರಿ ದಣಿ. ಇನ್ಯಾರು ದಿನದೊಳಗೆ ನಿಮ್ ಮಗಳನ್ನ ಕಳಿಸ್ಕೊಡ್ತೀನ್ರಿ ದಣಿ. ಬಿಡ್ರಿ ದಣಿ. ನಿನ್ನಿಸ